ಮುತ್ತಗ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಕಳಪೆ. ಇನ್ನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮ ಸಮಗ್ರ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಸಂಪೂರ್ಣ ಕಳಪೆ. ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯಿಂದ ಕಾಮಗಾರಿ ಬರೋಬ್ಬರಿ 1,20,20,00,000 ರೂಪಾಯಿ ವೆಚ್ಚದ ಕಾಮಗಾರಿ ನಿರ್ಮಾಣ ಹಂತದಲ್ಲಿದೆಯೇ. ಸಿಸಿ ರಸ್ತೆಯಲ್ಲಿ ಬಿರುಕು. ಅಧಿಕಾರಿ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಪಂಚಾಯತ್ ರಾಜ್ ಇಲಾಖೆ ವಿರುದ್ಧ ಗ್ರಾಮಸ್ಥರ ಅಸಮಾಧಾನ. ಈ ಬಗ್ಗೆ ನಮ್ಮ ಕಲಬುರಗಿ ಪ್ರತಿನಿಧಿ ಪುರುಷೋತ್ತಮ್ ಕುಲಕರ್ಣಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗುತ್ತೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರದ ಮತ್ತು ಏನು ಶಾಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿರುವಂಥದ್ದು. ಮುತ್ತಗ ಗ್ರಾಮದಲ್ಲಿ ಒಳಚರಂಡಿ ಮತ್ತು ಸಿಸಿ ರಸ್ತೆಯನ್ನು ಮಾಡ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಸಿಸಿ ರಸ್ತೆ ಮತ್ತು ಒಳಚರಂಡಿ ಇಲ್ಲಿ ಕಳಪೆಯಾಗಿ ಮಾಡಲಾಗ್ತಿದೆ ಅಂತಕ್ಕಂಥ ಆರೋಪವನ್ನು ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಸುಮಾರು 1,20,20,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸಿಸಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಯನ್ನು ಮಾಡಲಾಗ್ತಾ ಇರುವಂಥದ್ದು. ಮುತ್ತಗ ಗ್ರಾಮದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಕಳಪೆ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿಯ ಗ್ರಾಮಸ್ಥರು ಮಾತಾಡ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ಸಿಸಿ ರಸ್ತೆ ಏನಿದೆ ಇದು ಸುಮಾರು 1,20,20,00,000 ಒಂದು ಕಾಮಗಾರಿ. ಗ್ರಾಮಸ್ಥರಿಗೆ ಅನುಕೂಲಕ್ಕಿಂತ ಅನಾನುಕೂಲವಾಗಿ ಈ ಒಂದು ಕಾಮಗಾರಿಯನ್ನ ಮಾಡಲಾಗ್ತಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಅಲ್ಲಲ್ಲಿ ಸಂಪೂರ್ಣವಾಗಿ ಕೆಲವೊಂದಿಷ್ಟು ರಸ್ತೆಗಳು ಮತ್ತು ಸಿಸಿ ರಸ್ತೆ ಬಿರುಕು ಬಿಟ್ಟಿರುವಂಥದ್ದು, ಅಲ್ಲಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿರುವಂಥದ್ದು. ಅಂದ್ರೆ ಗ್ರಾಮಸ್ಥರಿಗೆ ಇದು ಅನಾನುಕೂಲವಾಗಿ ಮಾಡಲಾಗ್ತದೆ ಅಂತಕ್ಕಂಥ ಆರೋಪವನ್ನ ಇಲ್ಲಿಯ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಸಿಸಿ ರಸ್ತೆಯಲ್ಲಿ ಬಿರುಕು ಮತ್ತು ಕ್ಯೂರಿಂಗ್ ಸಹ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿಯ ಒಂದು ಗ್ರಾಮಸ್ಥರು ಮಾತಾಡುತ್ತಿರುವಂಥದ್ದು. ಅಂದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದ್ರೆ ಕಳಪೆ ಕಾಮಗಾರಿ ಪರಿಶೀಲನೆ ಮಾಡಿ ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿಯ ಒಂದು ಅಂದ್ರೆ ಮುತ್ತಗ ಗ್ರಾಮಸ್ಥರ ಆರೋಪವಾಗಿರುವಂಥದ್ದು. ನಾವೇನು ದೃಶ್ಯದಲ್ಲಿ ನೋಡ್ತಾ ಇರೋ ಒಂದು ಕಡೆ ಸಿಸಿ ರಸ್ತೆಯು ಕೂಡ ಅಲ್ಲಲ್ಲಿ ಅರ್ಧಮುರ್ಧ ಮಾಡಿ ನಿಲ್ಲಿಸಿರುವಂಥದ್ದು, ಮತ್ತೊಂದು ಕಡೆ ಬರೀ ಕಾಂಕ್ರೀಟ್ ಅನ್ನ ಹಾಕಿ ರಸ್ತೆಯನ್ನು ಕೂಡ ಅಲ್ಲಿ ಪೂರ್ಣವಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಒಂದು ಕಡೆ ಅರ್ಧಮುರ್ಧ ಅಂತ ಸಿಸಿ ರಸ್ತೆ ಆಗಿರೋದು, ಮತ್ತೊಂದು ಕಡೆ ಕಾಂಕ್ರೀಟ್ ಅನ್ನು ಹಾಕಿದ್ದಾರೆ, ಅದರ ಮಧ್ಯದಲ್ಲಿ ಕೂಡ ಒಳಚರಂಡಿಯನ್ನ ಮಾಡ್ತಾ ಇದೆ. ಸೊ ಅಲ್ಲಲ್ಲಿ ಬಿರುಕು ಕೂಡ ಕಂಡು ಬರುತ್ತಂತ. ಮತ್ತೊಂದು ಕಡೆ PRE ಇಲಾಖೆಯ ವಿರುದ್ಧವೇ ಇದೀಗ ಈ ಒಂದು ಮುತ್ತಗ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಸರಿಯಾದಂಥ ಸಮಗ್ರ ಸಿಸಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಯನ್ನ ಈ ಪಂಚಾಯತ್ ರಾಜ್ ಇಲಾಖೆಯಿಂದ ಮಾಡಲಾಗ್ತಿರುವಂಥದ್ದು. ಕೇವಲ 1 ಲಕ್ಷ ಅಲ್ಲ, 1,20,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸಿಸಿ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು ನಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಏನು ಕೆಲವೊಂದಿಷ್ಟು ಕಡೆ ಸಿಸಿ ರಸ್ತೆ ಇಲ್ಲೇ ಅರ್ಧಕ್ಕೆ ನಿಂತಿರುವಂಥದ್ದು, ಮತ್ತೊಂದು ಕಡೆ ಏನು ಕೇವಲ ಜಲ್ಲಿ ಕಲ್ಲುಗಳನ್ನು ಹಾಕಿ ಅರ್ಧಮುರ್ಧವಾಗಿ ಈ ಒಂದು ರಸ್ತೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಸಿಸಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿಯನ್ನು ಸರಿಯಾಗಿ ಗುಣಮಟ್ಟವನ್ನು ಅಧಿಕಾರಿಗಳು ಮತ್ತೆ ಬರಬೇಕು, ಪರಿಶೀಲನೆಯನ್ನು ಮಾಡಿ ಮತ್ತೆ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ಬೇಕು. ಯಾಕಂತಂದರೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕಂತಂದರೆ ರಸ್ತೆಗಳು ಚೆನ್ನಾಗಿರ್ಬೇಕು. ಒಳಚರಂಡಿಯ ಮಳೆಗಾಲದಲ್ಲಿ ನೀರು ಬಂದರೆ ನಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಹೀಗಾಗಿ ಸಿಸಿ ರಸ್ತೆ ಮತ್ತು ಒಳಚರಂಡಿಯನ್ನು ಸರಿಯಾಗಿ ಮತ್ತೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಸರಿಯಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ TV, ಕಲಬುರಗಿ.